Good morning dear students, welcome back. So I am Dr. Nagaraj, your physics teacher, explaining physics in Kannada. ಸೊ ಕನ್ನಡದಲ್ಲಿ ಫಿಸಿಕ್ಸನ್ನು ಸರಳವಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ವಿವರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಈ ವಿಡಿಯೋಗಳು ನಿಮಗೆ ತುಂಬ ಇಷ್ಟ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ಜನ ಒಳ್ಳೊಳ್ಳೆ ಕಾಮೆಂಟ್ಸನ್ನು ಹಾಕಿದ್ದೀರಾ. ಮತ್ತು ನಿಮಗೆ ಇನ್ನೂ ಯಾವ ಥರ ಬೇಕು, ಬೇರೆ ಇನ್ನೇನಾದರೂ ಎಕ್ಸ್ಪ್ಲನೇಷನಲ್ಲಿ ವೇರಿಯೇಷನ್ ಮಾಡಬೇಕಾ, ಅಥವಾ ತುಂಬ ಜಾಸ್ತಿ ಎಕ್ಸ್ಪ್ಲನೇಷನ್ ಅನ್ನಿಸ್ತಾ ಇದೆಯಾ, ಅಥವಾ ತುಂಬ ಕ್ಲಮ್ಸಿ ಅನ್ನಿಸ್ತಾ ಇದೆಯಾ, ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ನನಗೆ ಡಿಸ್ಕ್ರಿಪ್ಷನ್ ಕಾಮೆಂಟ್ಸಲ್ಲಿ ಹಾಕಿ. ಆಮೇಲೆ ಈ ಚಾಪ್ಟರ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನ ಚಾಪ್ಟರ್ನ PDF ನೋಟ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸುಮಾರು ಮಕ್ಕಳಿಗೆ ಅದು ಗೊತ್ತಾಗ್ತಾ ಇಲ್ಲ. ಲಿಂಕ್ ಒತ್ತಿ ನಿಮಗೆ ನೋಟ್ಸ್ ಸಿಕ್ಕತ್ತೆ. ಕೆಲವರೆಲ್ಲ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ, ಸರ್ ನೋಟ್ಸ್ ಕೊಡಿ ಅಂತ. ನೋಟ್ಸ್ ಇದೆ ಆಲ್ರೆಡಿ. ಮೋರ್ ಅಂತ ಬರ್ದಿರುತ್ತೆ ನೋಡಿ, ಅಲ್ಲಿ 3 ಡಾಟ್ ಇರುತ್ತೆ. ಪ್ರೆಸ್ ಮಾಡಿದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ ಯೂಟ್ಯೂಬಲ್ಲಿ, ಆಯಿತಾ. ಕೆಳಗಡೆ ಸ್ಟಡಿ ಲಿಂಕ್ ಫಾರ್ ಸ್ಟಡಿ ಮೆಟೀರಿಯಲ್ ಅಂತ ಇದೆ. ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಬ್ಲೂ ಕಲರ್ ಲೆಟರ್ಗಳು ಇರುತ್ತಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿದರೆ PDF ನೋಟ್ಸ್ ಓಪನ್ ಆಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತಗೋಬಹುದು, ಆಯಿತಾ. ಸೊ ಒಂದ್ಸತಿ ಚೆಕ್ ಮಾಡಿ. ಓಕೆ, ನೌ ಲೆಟ್ ಅಸ್ ಕಮ್ ಬ್ಯಾಕ್. ಸೊ ಇನ್ ದ ಪ್ರೀವಿಯಸ್ ವಿಡಿಯೋ ಐ ವಾಸ್ ಟಾಕಿಂಗ್ ಅಬೌಟ್ ವಾಟ್ ಈಸ್ ಕಾಲ್ಡ್ ಎಕ್ಸ್ಟೆಂಡೆಡ್ ಚಾರ್ಜಸ್. ಅಂದರೆ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇರುತ್ತೆ, ಲೀನಿಯರ್ ಚಾರ್ಜ್ ಅಂದರೆ ಏನು, ಸರ್ಫೇಸ್ ಚಾರ್ಜ್ ಅಂದರೆ ಏನು, ವಾಲ್ಯೂಮ್ ಚಾರ್ಜ್ ಅಂದರೆ ಏನು, ಇದೆಲ್ಲ ಹೇಳಿದ್ದೀನಿ. ಈಗ ಮುಂದಕ್ಕೆ ಹೋಗೋಣ. ಈ ಚಾಪ್ಟ್ರಲ್ಲಿ ಈ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಈಗ ಎಕ್ಸ್ಪ್ಲೇನ್ ಮಾಡೋದು ಗಾಸ್ ಥಿಯರಮ್ ಅಂತ. ನೋಡಿ ಮಕ್ಕಳೇ, ಗಾಸ್ ಥಿಯರಮ್ಮು ಕೂಲಂಬ್ಸ್ ಲಾನ ಕಂಟಿನ್ಯೂಯೇಷನ್ ಆಗುತ್ತೆ. ಕೂಲಂಬ್ಸ್ ಲಾನ ಜ್ಞಾಪಿಸ್ಕೊಳ್ಳಿ. ಕೂಲಂಬ್ಸ್ ಲಾನಲ್ಲಿ 2-3 ಲಿಮಿಟೇಷನ್ಸ್ ಅನ್ನು ಹೇಳಿದೆ. ಏನಪ್ಪ ಅಂದರೆ ಕೂಲಂಬ್ಸ್ ಲಾ ಇಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಪಾಯಿಂಟ್ ಚಾರ್ಜಸ್ ಅಂತ. ಅಂದರೆ ಚಾರ್ಜ್ಗಳು ಈ ಥರ ಸ್ಪೆರಿಕಲ್ ಆಗಿದ್ರೆ ಅಥವಾ ಡಾಟ್ ಥರ ಇದ್ರೆ, ಅಂದರೆ ಚುಕ್ಕಿ ಥರ ಇದ್ರೆ, ಅವಾಗ ನಾವು ಕೂಲಂಬ್ಸ್ ಲಾನ ಅಪ್ಲೈ ಮಾಡ್ಬೋದು. ಆಮೇಲೆ ಕೂಲಂಬ್ಸ್ ಲಾ ವಿ ಕ್ಯಾನ್ ಯೂಸ್ ಓನ್ಲಿ ಫಾರ್ 2 ಚಾರ್ಜಸ್ ಅಟ್ ಎ ಟೈಮ್. 2 ಚಾರ್ಜ್ಗಳನ್ನು ಮಾತ್ರ ತಗೋಬಹುದು. ಆಮೇಲೆ ಎಕ್ಸ್ಟೆಂಡೆಡ್ ಚಾರ್ಜಸ್, ಆಗಲೇ ಹೇಳಿದ್ದೀನಲ್ಲ ಹಿಂದಿನ ವಿಡಿಯೋದಲ್ಲಿ, ಈ ಥರ ಚಾರ್ಜ್ ತುಂಬ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ವಿ ಕ್ಯಾನಾಟ್ ಯೂಸ್ ಕೂಲಂಬ್ಸ್ ಲಾ. ಆಮೇಲೆ ತುಂಬ ಚಾರ್ಜಸ್, ಪಾಯಿಂಟ್ ಚಾರ್ಜಸ್ 4, 5, 6 ಈ ಥರ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ವಿ ಕ್ಯಾನಾಟ್ ಯೂಸ್ ಕೂಲಂಬ್ಸ್ ಲಾ. ವಿ ಕ್ಯಾನ್, ಬಟ್ ಏನಪ್ಪ ಅಂದರೆ ಇವೆರಡನ್ನು ಒಂದ್ಸತಿ, ಮತ್ತು ಇವೆರಡನ್ನು ಒಂದ್ಸತಿ ತುಂಬ ಲೆಂತಿ ಆಗುತ್ತೆ ಪ್ರೋಸೆಸ್. ಅವಾಗ ನಾವು ಈ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂತ ಇದೆಯಲ್ಲ, ಅದನ್ನು ಉಪಯೋಗಿಸಬೇಕಾಗುತ್ತೆ. ಒಟ್ಟಾರೆ ಕೂಲಂಬ್ಸ್ ಲಾ, ಈವನ್ ದೋ ಇಟ್ ಈಸ್ ಬೇಸಿಕ್ ಲಾ ಆರ್ ಫಂಡಮೆಂಟಲ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಎಕ್ಸ್ಟೆಂಡೆಡ್ ಚಾರ್ಜಸ್. ಅದು ಲೈನ್ ಚಾರ್ಜ್ ಇರ್ಬೋದು, ಸಿಲಿಂಡ್ರಿಕಲ್ ಚಾರ್ಜ್ ಇರ್ಬೋದು, ಸ್ಪೆರಿಕಲ್ ಚಾರ್ಜ್ ಇರ್ಬೋದು, ಶೀಟ್ ಚಾರ್ಜ್ ಇರ್ಬೋದು. ಯಾವುದೇ ಥರದ ದೊಡ್ಡ ಚಾರ್ಜ್ಡ್ ಬಾಡೀಸ್ಗೆ ಕೂಲಂಬ್ಸ್ ಲಾ ಅಪ್ಲೈ ಆಗಲ್ಲ. ಅಂತ ಟೈಮಲ್ಲಿ ನಾವು ಈ ಗಾಸ್ ಥಿಯರಮ್ ಅನ್ನು ಉಪಯೋಗಿಸ್ತೀವಿ. ಈಗ ಗಾಸ್ ಥಿಯರಮ್ ಏನು ಹೇಳುತ್ತೆ ಫಸ್ಟ್ ಅದನ್ನು ನೋಡೋಣ, ಆಯ್ತಾ. ಗಾಸ್ ಥಿಯರಮ್ ಸ್ಟೇಟ್ಮೆಂಟ್ ಬಹಳ ಸಿಂಪಲ್ ಆಗಿದೆ. ಆ ಸ್ಟೇಟ್ಮೆಂಟ್ ಹೇಳೋ ಮುಂಚೆ ಒಂದು ಚೂರು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇದು ನನ್ನ ಯೂಶುವಲ್ ಸ್ಟೈಲ್. ಫಸ್ಟ್ ಎಕ್ಸ್ಪ್ಲನೇಷನ್ ಕೊಟ್ಟು ಆಮೇಲೆ ಡೆಫಿನೇಷನ್ ಅನ್ನ ಅಥವಾ ಸ್ಟೇಟ್ಮೆಂಟ್ ಅನ್ನ ಅಥವಾ ಈಕ್ವೇಷನ್ ಈ ಥರ ಎಲ್ಲ ಹೇಳ್ಕೊಂಡು ಹೋಗ್ತೀನಿ. ಈಗ ಫಸ್ಟ್ ನಾನು ಒಂದು ಸಿಚುವೇಶನ್ ತಗೋತೀನಿ. ಈಗ ಇಲ್ಲಿ 3 ಚಾರ್ಜ್ಗಳಿದಾವೆ ಅಂತ ಇಟ್ಕೊಳ್ಳೋಣ. ಲೆಟ್ ಮಿ ಟೇಕ್ ಇಟ್ ಆಸ್ Q1, Q2, Q3. 3 ಚಾರ್ಜಸ್ ಇದೆ. ಇವು ಪಾಸಿಟಿವ್ ಚಾರ್ಜ್ ಇರ್ಬೋದು, ನೆಗೆಟಿವ್ ಚಾರ್ಜು ಇರ್ಬೋದು. ಲೆಟ್ ಮಿ ಟೇಕ್ Q1 ಆಸ್ ಪಾಸಿಟಿವ್, Q2 ಆಸ್ ನೆಗೆಟಿವ್, Q3 ಆಸ್ ಪಾಸಿಟಿವ್. ಈಗ ಈ 3 ಚಾರ್ಜ್ ಸೇರಿ ಇಲ್ಲೆಲ್ಲಾದರೂ ನಾನು ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿಯಬೇಕು, ಆಯಿತಾ. ಒಂದು ನೆನ್ಪಿಟ್ಕೊಳ್ಳಿ, ಚಾರ್ಜಿನ ಸುತ್ತ ಲೈನ್ಸ್ ಆಫ್ ಫೋರ್ಸ್ ಇರುತ್ತೆ ಅಂತ ಹೇಳಿದ್ದೀನಿ. ನನ್ನ ಹಿಂದಿನ ವಿಡಿಯೋಗಳನ್ನು ಒಂದ್ಸತಿ ನೋಡಿ. ಲೈನ್ಸ್ ಆಫ್ ಫೋರ್ಸಿನ ಪ್ರಾಪರ್ಟಿ ತಿಳಿಯುತ್ತೆ ನಿಮಗೆ. ಮತ್ತೆ ಅಲ್ಲಿ ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ನ ಡಿಫೈನ್ ಮಾಡಿದ್ದೆ, ನೆನಪಿದೆಯಾ? ಫ್ಲಕ್ಸ್ ಅಂತ. ಎಸ್, ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ಗಿವನ್ ಏರಿಯಾ ಈಸ್ ನೋನ್ ಆಸ್ ಫ್ಲಕ್ಸ್ ಅಂತ. ಸೊ ಈ ಎಲ್ಲ ಚಾರ್ಜಿನ ಸುತ್ತ ಲೈನ್ಗಳು ಇರ್ತವೆ. ನೆಗೆಟಿವ್ ಚಾರ್ಜ್ಗಾದರೆ ಲೈನ್ಸು ಕನ್ವರ್ಜಿಂಗು, ಪಾಸಿಟಿವ್ ಚಾರ್ಜ್ಗಾದರೆ ಲೈನು ಡೈವರ್ಜಿಂಗ್. ಇವಾಗ ಇದರಿಂದ ಲೈನ್ಸ್ ಈ ಥರ ಹೊರಗಡೆ ಬರ್ತಾ ಇದೆ, ಆಯಿತಾ, ಹೀಗೆ ಹೊರಗಡೆ ಬರ್ತಾ ಇದೆ. ಇದಕ್ಕಾದರೆ ಲೈನ್ಸ್ ಈ ಥರ ಕನ್ವರ್ಜ್ ಆಗ್ತಾ ಇದೆ, ಇದಕ್ಕೂ ಅಷ್ಟೇ ಲೈನ್ಸ್ ಹೊರಗಡೆ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ ಸುಮ್ಮನೆ, ಆಯಿತಾ. ಈಗ ಇದ್ರ ಸುತ್ತಲೂ ಒಂದು ಇಮ್ಯಾಜಿನರಿ ಬೌಂಡರಿಯನ್ನು ಹಾಕೋತೀನಿ. ನೋಡಿ, ಇದು ಡಾಟೆಡ್ ಲೈನು, ಡಾಟೆಡ್ ಸರ್ಕಲ್. ಇದು ಸರ್ಕಲ್ಲೇ ಆಗಬೇಕಂತೇನಿಲ್ಲ, ಬಾರ್ಡರ್, ಅದು ಬೌಂಡರಿ. ಈ ರೀತಿ ನಾನು ಒಂದು ಇಮ್ಯಾಜಿನರಿ ಬೌಂಡರಿ ಹಾಕೋತೀನಿ. ಈ ಬೌಂಡರಿನ ಮೇಲೆ ನೀವು ಗಮನಿಸಿ, 1, 2 ಲೈನ್ ಒಳಗಡೆ ಹೋಗ್ತಾ ಇದೆ. 1, 2, 3, 4, 5, 6, 7 ಲೈನ್ ಹೊರಗಡೆ ಬರ್ತಾ ಇದೆ. ನೆನಪಿದೆಯಾ ನಿಮಗೆ? ಔಟ್ವರ್ಡ್ ಫ್ಲಕ್ಸ್ ಈಸ್ ಪಾಸಿಟಿವ್, ಇನ್ವರ್ಡ್ ಫ್ಲಕ್ಸ್ ಈಸ್ ನೆಗೆಟಿವ್. ಸೊ ಹಿಂಗೆ ನೋಡಿದರೆ ಇಲ್ಲಿ 7 ಲೈನ್ಸ್ ಆರ್ ಔಟ್ ಕಮಿಂಗ್, 2 ಲೈನ್ಸ್ ಆರ್ ಇನ್ಕಮಿಂಗ್. ಅಲ್ಲಿಗೆ 7 - 2 ಈಸ್ ಈಕ್ವಲ್ ಟು 5. ದಟ್ ಈಸ್ ದ ಟೋಟಲ್ ಫ್ಲಕ್ಸ್. ಅರ್ಥ ಆಯ್ತಾ ಸರ್? ಇದು ಟೋಟಲ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋದು. ಇಲ್ಲೇನೋ ಹೇಳಿದ್ರಿ 3 ಚಾರ್ಜು, ನೀವೇನೋ ಲೈನ್ ಬರೆದ್ರಿ. ಜಾಸ್ತಿ ಚಾರ್ಜ್ ಇದ್ದು ಜಾಸ್ತಿ ಲೈನ್ಸ್ ಇದ್ದರೆ ನಾವು ಹಿಂಗೆಲ್ಲ ಮಾಡೋಕ್ಕಾಗುತ್ತಾ ಸರ್?
ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಈ ಥರ ನೀವು ಮಾಡೋಕ್ಕೂ ಹೋಗಬಾರ್ದು. ನಾನು ಇದನ್ನು ನಿಮ್ಗೆ ಅರ್ಥ ಆಗಲಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಯಾರೂ ಕೂಡ ಲೈನ್ಸ್ಗಳನ್ನು ಏಣಿಸ್ಬಿಟ್ಟು ಇಷ್ಟು ಇನ್ವರ್ಡು ಇಷ್ಟು ಔಟ್ವರ್ಡ್ ಅಂತ ಮಾಡೋಕ್ಕೆ ಹೋಗೋದಿಲ್ಲ. ಸಿ ಇ ಟಿನಲ್ಲಿ ಕೇಳ್ಬೋದೇನೋ, ಆದರೆ ಪ್ರಾಕ್ಟಿಕಲ್ಲಾಗಿ ಬಂದಾಗ ವಿ ನೆವರ್ ಕೌಂಟ್ ಲೈನ್ಸ್ ಬಿಕಾಸ್ ಇಟ್ ಈಸ್ ಇಂಪಾಸಿಬಲ್ ಟು ಕೌಂಟ್. ನಮ್ಮ ತಲೆಯಲ್ಲಿ ಎಷ್ಟು ಕೂದಲಿದೆ ಅಂತ ನಾವು ಕೌಂಟ್ ಮಾಡೋಕ್ಕೆ ಸಾಧ್ಯನಾ? ಹಾಗೆ ಚಾರ್ಜಿನ ಸುತ್ತ ಎಷ್ಟು ಲೈನ್ಸ್ ಇದೆ ಅಂತ ಕೌಂಟ್ ಮಾಡೋಕ್ಕಾಗಲ್ಲ. ಅಂಥ ಸಮಯದಲ್ಲಿ ನಮಗೆ ಗಾಸ್ ಥಿಯರಮ್ ಹೆಲ್ಪ್ ಮಾಡುತ್ತೆ. ಆ ಗಾಸ್ ಥಿಯರಮ್ಮಿನ ಮೂಲಕ ಈ ಥರ ಎಕ್ಸ್ಟೆಂಡೆಡ್ ಬಾಡೀಸ್, ಮಲ್ಟಿಪಲ್ ಚಾರ್ಜಸ್ಗೆ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿಬಹುದು. ದಟ್ ಈಸ್ ದ ಬ್ಯೂಟಿ ಆಫ್ ಗಾಸ್ ಥಿಯರಮ್. ಸರಿ ಸರ್, ಗಾಸ್ ಥಿಯರಮ್ ಏನು ಹೇಳುತ್ತೆ ಈಗ ಕೇಳಿಸ್ಕೊಳ್ಳಿ. ಈ ಬಾರ್ಡರ್ ಲೈನ್ ಏನು ಹಾಕಿದ್ದೀನಲ್ಲ, ಇದನ್ನು ಗಾಶಿಯನ್ ಸರ್ಫೇಸ್ ಅಂತ ಕರೀತಾರೆ. ಗಾಶಿಯನ್ ಸರ್ಫೇಸ್ ನೆನ್ಪಿಟ್ಕೊಳ್ಳಿ, ಇದು ಇನ್ನು ಮುಂದೆ ಬರ್ತಾನೇ ಇರುತ್ತೆ ಗಾಶಿಯನ್ ಸರ್ಫೇಸ್ ಅಂತ. It is imaginary surface. Okay, now comes the statement. The total electric flux over an imaginary closed surface is equal to, ಇನ್ನೊಂದ್ಸತಿ ಹೇಳ್ತೀನಿ, total flux over a closed imaginary surface, let me take it as phi, is equal to 1 by epsilon naught times charge enclosed by that surface. See here, Q32, Q1, Q3 ಅಂತ 3 ಚಾರ್ಜ್ ಇದೆ. ಆಗ ಅವಳ ಟೋಟಲ್ ಬರ್ಕೊಳ್ಳೋದು Q1, Q2, Q3. ಯಾವುದಾದ್ರೂ ಪ್ಲಸ್ ಇದ್ರೆ ಪ್ಲಸ್ ಹಾಕೊಳ್ಳೋದು, ಮೈನಸ್ ಇದ್ರೆ ಮೈನಸ್ ಹಾಕೊಳ್ಳೋದು. ನೋಡಿ, ಆಗಲೇ ಹೇಳಿದೆ Q1 ಈಸ್ ಪ್ಲಸ್, ಸೊ ಪ್ಲಸ್ ಹಾಕೊಂಡಿದ್ದೀನಿ, ಹಾಕ್ತಿದ್ರು ಗೊತ್ತಾಗುತ್ತೆ ಅದು. Q2 ಮೈನಸ್ ಅಂತ ಹೇಳಿದೆ, ಮೈನಸ್. Q3 ಪ್ಲಸ್ ಪ್ಲಸ್ ಹಾಕಿದ್ದೀನಿ. ಸೊ ಇದೇ ಗಾಸ್ ಥಿಯರಮ್. ಇನ್ನೊಮ್ಮೆ ಹೇಳ್ತೀನಿ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ಎ ಕ್ಲೋಸ್ಡ್ surface, total normal electric flux over a closed surface is equal to 1 by epsilon naught times the total charge enclosed by the surface. ಸರ್ಫೇಸಿನ ಒಳಗಡೆ ಇರ್ತಕ್ಕಂಥ ಒಟ್ಟು ಚಾರ್ಜ್ಗಳು, ಅದು ಪ್ಲಸ್ಸು ಇರ್ಬೋದು, ಮೈನಸ್ ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 1000 ಇರ್ಬೋದು, ಅವೆಲ್ಲನೂ ಸೇರಿಸ್ಬಿಡೋದು. ಒಟ್ಟಾರೆ ಜನರಲ್ ಆಗಿ ನಾವು ಹೆಂಗೆ ಬರಿತೀವಿ ಅಂತಂದರೆ, ಫ್ಲಕ್ಸ್ ಈಸ್ ಈಕ್ವಲ್ ಟು 1 by epsilon naught times the total charge, Q ಅಂತ ಬರೆದು ಬಿಡ್ತೀವಿ. ಅದು Q1 plus Q2 plus Q3, Q1 minus Q2 minus Q3, ಏನು ಬೇಕಾದ್ರೂ ಆಗಿರ್ಬೋದು. ದಟ್ ಈಸ್ ಟೋಟಲಿ Q. ಐ ರಿಪೀಟ್, ನಾರ್ಮಲ್ ಫ್ಲಕ್ಸ್ ಅಂದರೆ ಏನು ಗೊತ್ತಾ? ಫ್ಲಕ್ಸ್ ಅಂದರೆ ಲೈನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಇದನ್ನು ನಾರ್ಮಲ್ ಅಂದರೆ ಪರ್ಪೆಂಡಿಕ್ಯುಲರ್ ಅಂತ. ಈ ಥರದ ಲೈನ್ಸನ್ನೆಲ್ಲ ತಗೊಳ್ಳಲ್ಲ. ಇನ್ಫ್ಯಾಕ್ಟ್ ಈ ಥರ ಲೈನ್ ಬರೋಕ್ಕೆ ಸಾಧ್ಯನೂ ಇಲ್ಲ. ಯಾಕೆಂದರೆ ಹಿಂಗೆ ಬಂತು ಅಂದರೆ ಇವೆರಡು ಲೈನು ಇಂಟರ್ಸೆಕ್ಟ್ ಆಗ್ತವೆ. ಇಂಟರ್ಸೆಕ್ಟ್ ಆಯಿತು ಅಂತಂದರೆ ಅದು ವಯಲೇಷನ್ ಆಫ್ ದ ಪ್ರಾಪರ್ಟಿ ಆಫ್ ಲೈನ್ಸ್ ಆಫ್ ಫೋರ್ಸ್. 2 ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಅಂತ ತುಂಬ ಹಿಂದೆನೇ ನಾನು ಹೇಳಿದ್ದೀನಿ. ಸೊ ಇದು ಗಾಸ್ ಥಿಯರಮಿನ ಸ್ಟೇಟ್ಮೆಂಟ್. ಗಾಸ್ ಥಿಯರಮನ್ನು ನಾವು ಅಪ್ಲೈ ಮಾಡಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೋಬೇಕು. ಅದಕ್ಕೂ ಮುಂಚೆ ಇನ್ನೊಂದು ಚೂರು ಗಾಸ್ ಥಿಯರಮ್ ಬಗ್ಗೆ ಹೇಳ್ಬಿಡ್ತೀನಿ. ನೋಡಿ, ಇಲ್ಲಿ ನಾನು 1, 2, 3 ಚಾರ್ಜನ್ನು ತಗೊಂಡಿದ್ದೀನಿ. ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಟ್ ಸರ್ಫೇಸ್ ಅಷ್ಟೇ. ಆ ಸರ್ಫೇಸಿನ ಒಳಗಡೆ ಎಷ್ಟಿದ್ದಾವೆ ಅನ್ನೋದನ್ನು ನಾವು ಲೆಕ್ಕ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್, ಇನ್ನು ಮುಂದೆ ನಾನು ಸ್ವಲ್ಪ ಪಾಯಿಂಟನ್ನು ಬರೆದ್ಬಿಡ್ತೀನಿ. ಇದು Q1, ಇದು Q2, ಆಯಿತಾ? ಇದು Q3, ಇದು Q4, ಇಲ್ಲಿ Q5, ಇಲ್ಲಿ Q6. ನೋಡಿ, ರ್ಯಾಂಡಮ್ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ ಪಾಯಿಂಟ್ ಚಾರ್ಜಸ್, ಆಯಿತಾ? ಈಗ ನಾನು ಗಾಶಿಯನ್ ಸರ್ಫೇಸನ್ನು ತಗೋತೀನಿ. ನೋಡ್ರಪ್ಪ, ಗಾಶಿಯನ್ ಸರ್ಫೇಸ್ ನಾನು ಇಲ್ಲಿ ತಗೋತೀನಿ. ಏನು ಸರ್ ಈಗ ತಗೋಬಿಟ್ರಿ? ಅಲ್ಲ, ಸುಮ್ಮನೆ ನಾನು ಹೇಳ್ತಾ ಇರೋದು, ಗಾಶಿಯನ್ ಸರ್ಫೇಸಿನ ಐಡಿಯಾ ಬರಬೇಕು ಅಂತಂದರೆ ಇದು ಗಾಶಿಯನ್ ಸರ್ಫೇಸ್ ನಂಬರ್ 1 ಅಂತ ಇಟ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಸರ್ಫೇಸನ್ನು ತಗೋತೀನಿ, ನಂಬರ್ 2. ಇಲ್ಲಿ ಇನ್ನೊಂದು ಸರ್ಫೇಸನ್ನು ತಗೋತೀನಿ, ಆಯಿತಾ? ನೋಡಿ, ಈ ಥರ ತಗೋತೀನಿ, ನಂಬರ್ 3. ಈಗ ಈ ಥರ ಇನ್ನೊಂದು ಸರ್ಫೇಸನ್ನು ತಗೋತೀನಿ, ಗೊತ್ತಾಯ್ತಾ? ನಂಬರ್ 4. ಈಗ ಬರೀರಿ ಫ್ಲೆಕ್ಸ್. ಫಸ್ಟ್ ಸರ್ಫೇಸ್ಗೆ ಫ್ಲೆಕ್ಸ್ ಬರೀರಪ್ಪ ನೋಡೋಣ. ಈ ಫಾರ್ಮುಲಾ ಪ್ರಕಾರ ಫೈ ಈಸ್ ಈಕ್ವಲ್ ಟು 1 by epsilon naught ಟೈಮ್ಸ್, ಅಸ್ಯೂಮ್ ದಟ್ ದೇ ಆಲ್ ಆರ್ ಪಾಸಿಟಿವ್. ಸದ್ಯಕ್ಕೆ ಬರೀ ಪ್ಲಸ್ ಅಂತಂದೆ ಅಂದ್ಕೊಳ್ಳೋಣ. ಈಗ ಫಸ್ಟ್ ಸರ್ಫೇಸಿನ ಒಳಗಡೆ ಎಷ್ಟು ಚಾರ್ಜ್ ಇದೆ ಸರ್? 2 ಇದೆ ಸರ್. ದಟ್ ಈಸ್ Q1 ಪ್ಲಸ್ Q2. ಸರಿ, ನೆಕ್ಸ್ಟ್ ಸೆಕೆಂಡ್ ಸರ್ಫೇಸಿನ ಮೇಲೆ ಬರೀರಿ. ಎಲ್ಲಿದೆ ಸೆಕೆಂಡ್ ಸರ್ಫೇಸ್? ಗಮನಿಸಿ ವಿದ್ಯಾರ್ಥಿಗಳೇ, ಸರ್ ಇಲ್ಲಿದೆ. ಬರೀರಪ್ಪ ಅದಕ್ಕೆ ಫ್ಲಕ್ಸ್. ದಟ್ ಈಸ್ 1 by epsilon naught ಟೈಮ್ಸ್. ಒಳಗಡೆ ಏನಾದರೂ ಚಾರ್ಜ್ ಇದೆಯಾ? ಇಲ್ಲ, ಅಲ್ಲಿಗೆ 0 ಅಂದರೆ ಇಲ್ಲಿ ಫ್ಲಕ್ಸ್ ಇಲ್ಲ. ಹೆಂಗೆ ಸರ್ ಇದು ಎಕ್ಸ್ಪ್ಲೈನ್ ಮಾಡೋದು? ಎಷ್ಟು ಲೈನ್ಸ್ ಇಲ್ಲಿ ಎಂಟರ್ ಆಗುತ್ತೋ ಅಷ್ಟೇ ಲೈನ್ಸ್ ಹೊರಗಡೆ ಬರುತ್ತೆ ಅಂತ ಅರ್ಥ. ಸೊ ಇಫ್ ದ ಇನ್ಕಮಿಂಗ್ ಲೈನ್ ಈಸ್ ಈಕ್ವಲ್ ಟು ಔಟ್ ಗೋಯಿಂಗ್ ಲೈನ್, ಟೋಟಲ್ ಫ್ಲಕ್ಸ್ ಇನ್ಸೈಡ್ ಟೋಟಲ್ ಫ್ಲಕ್ಸ್ ಓವರ್ ದ ಸರ್ಫೇಸ್ ಈಸ್ 0 ಅಂತ ಅರ್ಥ. ಆಯಿತು, ಇವೆಲ್ಲ CET ಬಂದಾಗ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಮೇನ್ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ.
ಮೂರನೇ ಸರ್ಫೇಸ್ ಎಲ್ಲಿದೆ ಗಮನಿಸಿ, ಇಲ್ಲಿದೆ ನೋಡಿ ಮೂರನೇ ಸರ್ಫೇಸ್. ಇದಕ್ಕೆ ಬರೀರಿ phi is equal to 1/ε0 ಬರೀರಿ ನೋಡೋಣ ನೀವೇನೆ ಎಷ್ಟು ಚಾರ್ಜ್ ಇದೆ, Q3 Q4 Q6 Q5 ಇಲ್ಲ, ಸೊ ಹಂಗಾಗಿ Q3 ಪ್ಲಸ್ Q4 ಪ್ಲಸ್ Q5 ಗೊತ್ತಾಯ್ತಾ. ಇನ್ನು ಕೊನೆಯದಾಗಿ ನಾಲ್ಕನೇ ಸರ್ಫೇಸಿಗೆ ಬಂದರೆ ಎಲ್ಲ ಚಾರ್ಜಸ್ ಇದ್ರೊಳಗಡೆ ಪ್ರೆಸೆಂಟ್ ಇದ್ದಾವೆ, Q1 Q2 Q3 Q4 Q5 Q6. ಅಲ್ಲಿಗೆ phi is equal to 1/ε0 ಟೈಮ್ಸ್ Q1 ಪ್ಲಸ್ Q2 ಪ್ಲಸ್ Q3 ಪ್ಲಸ್ Q4 ಪ್ಲಸ್ Q5 ಪ್ಲಸ್ Q6 ಗೊತ್ತಾಯ್ತಲ್ವಾ. ಸೊ ಇದು ನಾರ್ಮಲ್ ಫ್ಲಕ್ಸ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಈಗ ಇನ್ನೊಂದು ಬರೀತೀನಿ. ಈ ಥರ ಒಂದು ಲೈನ್ ಚಾರ್ಜ್ ಇದೆ ಆಯಿತಾ, ಇದ್ರ ಮೇಲೆ ಪಾಸಿಟಿವ್ ಚಾರ್ಜಸ್ ಕೂತ್ಕೊಂಡಿದ್ದಾವೆ, ಪಾಸಿಟಿವ್ ಚಾರ್ಜ್ ಎಲ್ಲ ಸೇರಿ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳೋಣ ಆಯಿತಾ. ಈಗ ನಾನು ಇದ್ರ ಸುತ್ತಲೂ ಒಂದು ಬೌಂಡ್ರಿನ ಇಮ್ಯಾಜಿನ್ ಮಾಡ್ಕೋಬೇಕು, ಇಮ್ಯಾಜಿನರಿ ಬೌಂಡ್ರಿ, ದಟ್ ಈಸ್ ಮೈ ಗಾಷಿಯನ್ ಸರ್ಫೇಸ್. ಯಾವುದೋ ಒಂದು ಬೌಂಡ್ರಿನ ಇಮ್ಯಾಜಿನ್ ಮಾಡ್ಕೋತೀನಿ, ಈ ಥರ ಬೌಂಡ್ರಿ ಹಾಕೋತೀನಿ ಇದ್ರ ಸುತ್ತಲೂ. ನೋಡಿ ಇವಾಗ ಏನಾಗುತ್ತೆ, ಪಾಸಿಟಿವ್ ಚಾರ್ಜಿಂದ ಲೈನ್ಸ್ ಆಫ್ ಫೋರ್ಸ್ಗಳು ಹಿಂಗಿರ್ತವೆ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಈ ಥರ ಇರುತ್ತೆ ಗೊತ್ತಾಯ್ತಾ. ಈ ಕಡೆಗೂ ಇರುತ್ತೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್, ಬಿಕಾಸ್ ಯು ನೋ ಡ್ಯೂ ಟು ಪಾಸಿಟಿವ್ ಲೈನ್ಸ್ ಆರ್ ರೇಡಿಯಲಿ ಔಟ್ವರ್ಡ್, ಡ್ಯೂ ಟು ನೆಗೆಟಿವ್ ಲೈನ್ಸ್ ಆರ್ ರೇಡಿಯಲಿ ಇನ್ವರ್ಡ್ ಆಯ್ತಾ. ಲೈನ್ಸ್ ಅನ್ನು ನೋಡಿ. ಆಮೇಲೆ ಇವಾಗ ಈ ಸರ್ಫೇಸ್ ಅನ್ನು 3 ಭಾಗ ಮಾಡ್ಕೋತೀನಿ, ಇದು ಒಂದು ಭಾಗ, ಇದು ಇನ್ನೊಂದು ಭಾಗ. ಇವಾಗ ಇದು ಸಿಲಿಂಡ್ರಿಕಲ್ ಚಾರ್ಜ್ ಅಂದ್ಕೊಳ್ಳಿ, ಇದು ಸುತ್ತಲೂ ಒಂದು ಇಮ್ಯಾಜಿನರಿ ಬೌಂಡರಿ ಹಾಕ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ನಾನೀಗ ಇದು ಸುತ್ತಲೂ ಈ ಥರ ಒಂದು ಸಿಲಿಂಡ್ರಿಕಲ್ ಸರ್ಫೇಸ್ ಅನ್ನು ಇಮ್ಯಾಜಿನ್ ಮಾಡ್ಕೋತೀನಿ. ಸೊ ಸರಿ, ಇದರೊಳಗಡೆ ಇದು ಬಚ್ಚಿಟ್ಕೊಂಡಿದೆ ಹೀಗೆ ಆಯಿತಾ, ಈ ಲೈನ್ ಚಾರ್ಜ್ ಒಳಗಡೆ ಇದೆ, ಇದು ಸುತ್ತಲೂ ನಾನು ಒಂದು ಬೌಂಡರಿ ಹಾಕ್ಕೋತೀನಿ. ಬೌಂಡರಿ ಹಾಕ್ಕೊಂಡಾಗ ಅದು ಸಿಲಿಂಡರ್ ಥರ ಕಾಣಿಸುತ್ತೆ ಅಲ್ವಾ, ಸಿಲಿಂಡರ್ ಥರ ಕಾಣುತ್ತೆ ಅಲ್ವಾ. ಸೊ ಸಿಲಿಂಡರ್ನ ಮೇಲ್ಭಾಗ, ಕೆಳಗಿನ ಭಾಗ, ಸುತ್ತ ಇರ್ತಕ್ಕಂಥ ಭಾಗ, ಒಟ್ಟು ಎಷ್ಟು ಭಾಗಗಳಿದ್ದಾವೆ? 1 2 3 ಭಾಗಗಳಿದ್ದಾವೆ. ಈಗ ಯಾವುದ್ರ ಮೂಲಕ ತೂರ್ಕೊಂಡು ಬರ್ತಾ ಇದೆ, ಯಾವುದ್ರ ಮೂಲಕ ತೂರ್ಕೊಂಡು ಬರ್ತಾ ಇಲ್ಲ. ಸೊ 1 2 ತೂರ್ಕೊಂಡು ಬರ್ತಾ ಇಲ್ಲ ಅಂದರೆ ಲೈನ್ಸ್ ಇಲ್ಲ, ಹಾಗಾಗಿ ಇಲ್ಲಿ ಫ್ಲಕ್ಸ್ ಇಲ್ಲ 0, ಇಲ್ಲಿ ಫ್ಲಕ್ಸ್ ಇಲ್ಲ 0. ಸರ್ ಹಂಗಾರೆ ಇಲ್ಲಿ ಚಾರ್ಜ್ ಇಲ್ವಾ? ಚಾರ್ಜ್ ಇದೆಯೋ ಇಲ್ಲ ನಾನು ಅದನ್ನು ನೋಡ್ತಾ ಇಲ್ಲ. ಲೈನ್ಸ್ ಬರ್ತಾ ಇದೆಯಾ, ಈ ಥರ ಎಮರ್ಜ್ ಆಗಿ ಬರ್ತಾ ಇದೆಯಾ? ಫ್ಲಕ್ಸ್ ಇದೆ. ಬರ್ತಾ ಇಲ್ವಾ? ಫ್ಲಕ್ಸ್ ಇಲ್ಲ, ಅಷ್ಟೇನೆ ಗೊತ್ತಾಯ್ತಾ. ಸೊ ಈ ರೀತಿ ನಾವು ಫ್ಲಕ್ಸ್ ಅನ್ನು ಕಂಡುಹಿಡಿಬೇಕು. ಆಮೇಲೆ ಆ ಫ್ಲಕ್ಸ್ ಅನ್ನ 1/ε0 ಟೈಮ್ಸ್ ಟೋಟಲ್ ಚಾರ್ಜ್ ಪ್ರೆಸೆಂಟ್ ಇನ್ಸೈಡ್ ದಿ ಗಾಷಿಯನ್ ಸರ್ಫೇಸ್. ನೋಡಿ ಇಲ್ಲೇನು ಡಾಟೆಡ್ ಲೈನ್ ಹಾಕಿದ್ದೀನಲ್ಲ, ಇದೇ ಗಾಷಿಯನ್ ಸರ್ಫೇಸ್. 1/ε0 ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಿ ಗಾಷಿಯನ್ ಸರ್ಫೇಸ್. ಇದು ಗಾಸ್ ಥಿಯರಮಿನ ಸ್ಟೇಟ್ಮೆಂಟ್. ಓಕೆ, ಸೊ ಗಾಸ್ ಥಿಯರಮ್ ಬಂದ್ಬಿಟ್ಟು ಇಟ್ ಈಸ್ ಅಪ್ಲಿಕಬಲ್ ಫಾರ್ ಮಲ್ಟಿಪಲ್ ಚಾರ್ಜಸ್, ಎಷ್ಟು ಚಾರ್ಜ್ ಬೇಕಾದ್ರೂ ಇರ್ಬೋದು. ಇಟ್ ಈಸ್ ಅಪ್ಲಿಕಬಲ್ ಫಾರ್ ಎಕ್ಸ್ಟೆಂಡೆಡ್ ಚಾರ್ಜಸ್, ಅಂದರೆ ಉದ್ದಕ್ಕಿರ್ಬೋದು, ಅಗಲಕ್ಕಿರ್ಬೋದು, ದುಂಡುಗಿರ್ಬೋದು, ಹೆಂಗೆ ಬೇಕಾದ್ರೂ ಇರ್ಬೋದು. ಮತ್ತೆ ಈ ಬೌಂಡ್ರಿ ಒಳಗಡೆ ಚಾರ್ಜ್ ಸ್ವಲ್ಪ ಆ ಕಡೆ ಈ ಕಡೆ ಮೂವ್ ಆದರೂ ಕೂಡ ವಿ ಕ್ಯಾನ್ ರೈಟ್ ದಿ ಗಾಸ್ ಲಾ. ಅಂದರೆ ಗಾಸ್ ಥಿಯರಮ್ is applicable even if the charges are moving little bit. So ಇದು advantage in fact. Using this Gauss theorem, using this equation, we can in fact derive the expression for electric field due to straight charge, that is line charge, ಅಥವಾ cylindrical charge, due to sheet charge. ಇಂದಿನ ವಿಡಿಯೋದಲ್ಲಿ ಬರುತ್ತೆ ತೋರಿಸಿದ್ನಲ್ಲ, ಶೀಟ್ ಚಾರ್ಜ್ಗೆ ಕಂಡುಹಿಡಿಬಹುದು. ಆಲ್ಸೋ ಟು ದ ಸ್ಪೆರಿಕಲ್ ಚಾರ್ಜ್, ಇವೆಲ್ಲನೂ ಡಿರೈವ್ ಮಾಡ್ಬೋದು. ಈಗ ಒಂದೊಂದಾಗಿ ಡಿರೈವೇಷನ್ಸ್ ಅನ್ನು ನಾವು ತಗೊಳ್ಳೋಣ. ಈ 3 ಡಿರೈವೇಷನ್ಸ್ ತುಂಬ ಇಂಪಾರ್ಟೆಂಟೇನೆ. ಸೊ ಈಗ ಗಾಸ್ ಥಿಯರಮ್ ಅಪ್ಲೈ ಮಾಡೋದು ಹೆಂಗೆ ಅಂತ ಗೊತ್ತಾಗಿದೆ. ಆಮೇಲೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಇಲ್ಲೇ ನಾನು ಗಾಷಿಯನ್ ಸರ್ಫೇಸ್ ಅಂತ ಬರ್ದಿದ್ದೀನಲ್ಲ, ಅದು ಹಿಂಗೇ ಇರಬೇಕಂತ ಏನಿಲ್ಲ, ಸ್ಪೆರಿಕಲ್ಲೇ ಇರಬೇಕು, ಸಿಲಿಂಡ್ರಿಕಲ್ಲೇ ಇರಬೇಕು, ಅಥವಾ ಸರ್ಕ್ಯುಲರ್, ಒಟ್ಟಾರೆ ಅದು ಕೊಟ್ಟಿರೋ ಚಾರ್ಜನ್ನು ಕವರ್ ಮಾಡೋಂಗಿರ್ಬೇಕು, ಎನ್ವಲಪ್ ಆಗಬೇಕದು, ಎಲ್ಲ ಚಾರ್ಜನ್ನು ಒಟ್ಟು ಒಳಗಡೆ ಸೇರಿಸ್ಕೊಂಡಿರಬೇಕು. ಆ ಥರ ನೀವು ಲೈನ್ ಹಾಕಬೇಕು, ಆ ಥರ ಬಾರ್ಡರ್ ಹಾಕಬೇಕು. ನೋಡಿ ಇಲ್ಲಿ ನಾನು ಬಾರ್ಡರ್ ಹಾಕಿದೆ, ಚಾರ್ಜಸ್ಸೇ ಪ್ರೆಸೆಂಟ್ ಇಲ್ಲ ಅದರೊಳಗಡೆ. ಇಲ್ಲಿ ಹಾಕಿದೆ ಬರೀ 3 ಚಾರ್ಜಸ್ ಮಾತ್ರ ಕವರ್ ಆಗಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರೋ ಸಿಸ್ಟಮ್ಗೆ ಈ 4ನೇ ಬೌಂಡ್ರಿ ಇದೆಯಲ್ಲ, ಅದು ಕರೆಕ್ಟ್ ಗಾಷಿಯನ್ ಸರ್ಫೇಸ್ ಆಗುತ್ತೆ. ಗೊತ್ತಾಗ್ತಿದೆಯಾ ವಿದ್ಯಾರ್ಥಿಗಳೇ, ಗಾಷಿಯನ್ ಸರ್ಫೇಸ್ ಅನ್ನು ಹೆಂಗೆ ನಾವು ಚೂಸ್ ಮಾಡಬೇಕು ಅಂತ? ಸೊ ಗಾಷಿಯನ್ ಸರ್ಫೇಸ್ ಹೆಂಗೆ ಚೂಸ್ ಮಾಡಬೇಕು ಅಂದರೆ, ಕೊಟ್ಟಿರೋ ಎಲ್ಲ ಚಾರ್ಜಸ್ ಅನ್ನೋದು ಕವರ್ ಮಾಡಂಗಿರಬೇಕು, ಎನ್ವಲಪ್ ಕವರ್ ಥರ ಇರಬೇಕದು. ಓಕೆ, ವಿತ್ ದಿಸ್ ನಾಲೆಡ್ಜ್ ಲೆಟ್ ಅಸ್ ಪ್ರೊಸೀಡ್ ವಿತ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಲೈನ್ ಚಾರ್ಜ್. ಇದನ್ನು ನಾನು ಇವಾಗ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಲೀನಿಯರ್ ಚಾರ್ಜ್ ಅಥವಾ ಸಿಲಿಂಡ್ರಿಕಲ್ ಚಾರ್ಜ್ ಅಥವಾ ಲೈನ್ ಚಾರ್ಜ್ ಎಲ್ಲ ಒಂದೇನೆ. ಈಗ ಲೀನಿಯರ್ ಚಾರ್ಜ್ ಅಂದರೆ ಉದ್ದಕ್ಕಿರೋದು. ಈಗ ಒಂದು ಗ್ಲಾಸ್ ರಾಡನ್ನು ತಗೊಳ್ಳೋಣ. ಗ್ಲಾಸ್ ರಾಡಿನ ಲೆಂತ್ ಎಲ್ ಅಂತ ಇಟ್ಕೊಳ್ಳೋಣ. ಸ್ಮಾಲ್ ಎಲ್ ಇಸ್ ದ ಲೆಂತ್ ಆಫ್ ದ ಗ್ಲಾಸ್ ರಾಡ್.
ಆಯಿತಾ. ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಡೆಪಾಸಿಟ್ ಆಗಿದೆ. ಆಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಈಸ್ ಯೂನಿಫಾರ್ಮ್ ಅಂತ. ಅಂದರೆ ಲೆಂತ್ ಆ್ಯಂಡ್ ಬ್ರೆಡ್ತ್ ಫುಲ್ ಒಂದೇ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ. ಬಿಗಿನಿಂಗಲ್ಲಿ ತುಂಬ ಜಾಸ್ತಿ ಚಾರ್ಜು, ಮಧ್ಯದಲ್ಲಿ ಸ್ವಲ್ಪ ತೆಳ್ಳಗಿರೋದು, ವಿರಳವಾಗಿರೋದು, ಕೊನೆಗೆ ತಿಕ್ಕಾಗಿರೋದು, ಆ ಥರ ಏನಿಲ್ಲ. ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಯಿತಾ. ನನಗಿವಾಗ ಇಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಇಷ್ಟು ಡಿಸ್ಟೆನ್ಸ್ ದೂರದಲ್ಲಿ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಗೊತ್ತಾಗಬೇಕು ಆಯಿತಾ. ಸೊ ನಾನು ಪಾಯಿಂಟ್ ಚಾರ್ಜ್ ಆಗಿದ್ದು ಏನು ಮಾಡ್ತಾ ಇದ್ದೆ, ಜ್ಞಾಪಿಸ್ಕೊಳ್ಳಿ, ಏನು ಮಾಡ್ತಾ ಇದ್ದೆ, ಇದು ಪಾಯಿಂಟ್ ಚಾರ್ಜ್ ಆಗಿದ್ದರೆ ಇಲ್ಲಿ ನಾನು ಫೀಲ್ಡ್ ಕಂಡುಹಿಡಿಬೇಕು ಅಂದರೆ ಫಸ್ಟ್ ಏನು ಮಾಡ್ತಾ ಇದ್ದೆ, ಡಿಸ್ಟೆನ್ಸನ್ನು ಬರೀತಾ ಇದ್ದೆ. ಆಮೇಲೆ ಡ್ಯೂ ಟು ಪಾಸಿಟಿವ್ ಚಾರ್ಜ್ ರೇಡಿಯಲಿ ಔಟ್ವರ್ಡ್ ಅಂತ ಬರ್ಕೊಂಡು ಆಮೇಲೆ ಕೂಲಮ್ಸ್ ಲಾನ ಯೂಸ್ ಮಾಡ್ತಾ ಇದ್ದೆ. ಎಫ್ ಇಸ್ ಈಕ್ವಲ್ ಟು ಇದು ಕ್ಯೂ ಅಂತ ತಗೊಂಡು, ಇಲ್ಲೊಂದು ಟೆಸ್ಟ್ ಚಾರ್ಜ್ ಇದೆ ಕ್ಯೂ ನಾಟ್ ಅಂತ ತಗೊಂಡು, ಎಫ್ ಇಸ್ ಈಕ್ವಲ್ ಟು 1/4πε0 ಕ್ಯೂ ನಾಟ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಕೂಲಮ್ಸ್ ಲಾನ ಬರ್ಕೊಂಡು ಕ್ಯೂ ನಾಟನ್ನು ಈ ಕಡೆ ತಗೊಳ್ತಾ ಇದ್ದೆ. ಅಲ್ಲಿಗೆ ಎಫ್ ಡಿವೈಡೆಡ್ ಬೈ ಕ್ಯೂ ನಾಟ್ ಈಸ್ ಈಕ್ವಲ್ ಟು 1/4πε0 ಕ್ಯೂ ಬೈ ಆರ್ ಸ್ಕ್ವೇರ್ ಆಗ್ತಾ ಇತ್ತು. ಎಫ್ ಡಿವೈಡೆಡ್ ಬೈ ಕ್ಯೂ ನಾಟನ್ನೇ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ತಗೊಂಡ್ಬಿಟ್ಟು 1/4πε0 ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಬರೀತಾ ಇದ್ದೆ. ಇದನ್ನು ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ಈ ಥರ ಯಾವಾಗ ಪಾಯಿಂಟ್ ಚಾರ್ಜ್ ತಗೊಂಡ್ರೆ ಈಗ ಆಗೋದಿಲ್ಲ. ಏನು ಮಾಡ್ಬೇಕು ಅದಕ್ಕೆ, ಫಾಲೋ ಕೇರ್ಫುಲಿ. ಇಲ್ಲಿ ಯಾವುದೋ ಒಂದು ಸ್ಮಾಲ್ ಪೋರ್ಷನ್ ಅನ್ನು ತಗೋತೀನಿ. ಈ ಸ್ಮಾಲ್ ಪೋರ್ಷನ್ ಅಲ್ಲಿ ರಿಮೆಂಬರ್ ದಿಸ್ ಈಸ್ ಎ ಸಿಲಿಂಡ್ರಿಕಲ್ ರಾಡ್, ಗ್ಲಾಸ್ ರಾಡ್ ಆನ್ ವಿಚ್ ಚಾರ್ಜ್ ಡೆನ್ಸಿಟಿ ಈಸ್ ಲ್ಯಾಂಬ್ಡಾ. ನೆನಪಿದೆಯಾ? 3 ಥರದ ಡೆನ್ಸಿಟಿ ಯಾವ್ಯಾವುದು? ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ವಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ತಗೊಳ್ಳೋದು ಈ ಥರ ಸಿಲಿಂಡ್ರಿಕಲ್ ಅಥವಾ ಲೀನಿಯರ್ ಚಾರ್ಜ್ ಇದ್ದಾಗ, ಸರ್ಫೇಸ್ ಚಾರ್ಜ್ ತಗೊಳ್ಳೋದು ಶೀಟ್ ಇದ್ದಾಗ. ಅದು ಆಮೇಲೆ ನೆಕ್ಸ್ಟ್ ಡಿರೈವೇಷನಲ್ಲಿ ನೋಡೋಣ. ಸೊ ಈಗ ಇದ್ರ ಮೇಲೆ ಲ್ಯಾಂಬ್ಡಾ ಅನ್ನೋ ಚಾರ್ಜ್ ಡೆನ್ಸಿಟಿ ಇದೆ, ಚಾರ್ಜ್ ಅಲ್ಲ ಚಾರ್ಜ್ ಡೆನ್ಸಿಟಿ ಇದೆ. ಸೊ ಲೆಟ್ ಲ್ಯಾಂಬ್ಡಾ ಬಿ ದ ಚಾರ್ಜ್ ಡೆನ್ಸಿಟಿ. ಆವಾಗ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಜ್ಞಾಪಿಸ್ಕೊಳ್ಳಿ. ಆವಾಗ ನಾವೇನು ಬರಿತೀವಿ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಎಲ್ ಅಂತ ಬರೆಯೋದಿಲ್ವಾ? ಅವಾಗ ಕ್ಯೂ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಲ್ ಆಗೋದಿಲ್ವಾ? ಸೊ ಚಾರ್ಜ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಚಾರ್ಜ್ ಬೈ ಲೆಂತ್. ಇದು ನೆನ್ಪಿಟ್ಕೊಳ್ಳಿ. ಈಗ ಈ ಪೋರ್ಷನಲ್ಲಿ ಒಂದು ಸ್ವಲ್ಪ ಚಾರ್ಜಸ್ ಇದೆ, ಪಾಸಿಟಿವ್ ಚಾರ್ಜ್. ಹಾಗಾಗಿ ಇಲ್ಲಿಂದ ನೀವು ಲೈನನ್ನು ಡ್ರಾ ಮಾಡಿ, ಯಾವ ಚಾರ್ಜನ್ನು ತಗೋತೀರೋ ಅಲ್ಲಿಂದ ಲೈನ್ ಡ್ರಾ ಮಾಡಬೇಕು. ಡ್ರಾ ಮಾಡಿದ್ದೀರಾ ಅಲ್ವಾ? ಸರಿ ಸರ್. ಆಮೇಲೆ ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಲೈನು ಹೀಗೆ ಎಕ್ಸ್ಟೆಂಡ್ ಮಾಡಿದರೆ ಎಲೆಕ್ಟ್ರಿಕ್ ಫೀಲ್ಡ್ ಬಂದುಬಿಡುತ್ತೆ. ಅದೇ ಥರ ಕರೆಸ್ಪಾಂಡಿಂಗ್ ಆಗಿ ಇಲ್ಲೂ ನೀವು ಒಂದಷ್ಟು ಚಾರ್ಜನ್ನು ತಗೋಬೇಕು. ಅಂದರೆ ಅಟ್ ಎ ಟೈಮ್ 2 ಭಾಗ ಈಕ್ವಲ್ ಡಿಸ್ಟೆನ್ಸಲ್ಲಿ ತಗೋಬೇಕು. ಹಾಗಾಗಿ ಇದನ್ನು ನಾನು ಇಲ್ಲಿಗೆ ಜಾಯಿನ್ ಮಾಡಬೇಕು. ಮಾಡಿದಾಗ ಇದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಅದು ಹೀಗೆ ಇರುತ್ತೆ. ಗೊತ್ತಾಗ್ತಿದೆಯಾ ವಿದ್ಯಾರ್ಥಿಗಳೇ? ಸರಿ ಸರ್, ಗೊತ್ತಾಯಿತು. ನೋಡ್ರಪ್ಪ, ಇವೆರಡು ಸೇರಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಇರುತ್ತೆ ಅಲ್ವಾ? ರಿಸಲ್ಟೆಂಟ್ ಫೀಲ್ಡ್ ಅವೆರಡರ ಮಧ್ಯದಲ್ಲೇ ಇರುತ್ತೆ ಅಲ್ವಾ? ಯಾಕೆ ಹೇಳಿ ನೋಡೋಣ. ಸರ್, ಇದನ್ನು ಹಾರಿಜಾಂಟಲ್ ವರ್ಟಿಕಲ್ ಆಗಿ ಡಿವೈಡ್ ಮಾಡ್ತೀವಿ. ಇದು ಬರಿತಾ ಇಲ್ಲ, ಸುಮ್ಮನೆ ಹಾಗೆ ನೀವು ಪಿಕ್ಚರೈಸ್ ಮಾಡ್ಕೊಳ್ಳಿ. ಇದನ್ನು ಹಾರಿಜಾಂಟಲ್ ವರ್ಟಿಕಲ್ ಆಗಿ ಡಿವೈಡ್ ಮಾಡ್ತೀವಿ. ವರ್ಟಿಕಲ್ ಕ್ಯಾನ್ಸಲ್ ಆಗುತ್ತೆ, ಹಾರಿಜಾಂಟಲ್ ಉಳ್ಕೊಳ್ಳುತ್ತೆ ಸರ್. ಕರೆಕ್ಟ್. ಅಂದರೆ ಈ ಜಾಗದಲ್ಲಿ ಲೆಟ್ ಮಿ ಟೇಕ್ ದಿಸ್ ಪಾಯಿಂಟ್ ಆಸ್ ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಅನ್ನೋ ಜಾಗದಲ್ಲಿ ಈಗ ಎಲೆಕ್ಟ್ರಿಕ್ ಫೀಲ್ಡು ಹಿಂಗೂ ಇಲ್ಲ ಹಿಂಗೂ ಇಲ್ಲ. ಇಟ್ ಈಸ್ ಲೈಕ್ ದಿಸ್. ಇದೊಂದೇ ಡೈರೆಕ್ಷನ್ ಅಲ್ಲಿ ಇದೆ. ಇವೆರಡು ವ್ಯಾನಿಷ್ ಆಗಿದಾವೆ ಇವಾಗ. ಆಯ್ತಾ? ಅವೆರಡು ಮರ್ಜ್ ಆಗಿದಾವೆ. ಸರಿ, ವ್ಯಾನಿಷ್ ಆಗಿಲ್ಲ, ಮರ್ಜ್ ಆಗಿ ಈ ತರ ಬಂದಿದೆ. ಸರಿ ಅಲ್ವಾ? ಬರೀ ಇವೆರಡು ಪೋರ್ಷನ್ಗೆ ಅಲ್ಲ ವಿದ್ಯಾರ್ಥಿಗಳೇ, ನೀವು ಯಾವುದೇ ಪೋರ್ಷನ್ ಅನ್ನು ತಗೊಳ್ಳಿ ಮತ್ತು ಯಾವುದೇ ಜಾಗ ತಗೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗ್ಲೂ ಆ ರಾಡಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಆರ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ವಿಲ್ ಬಿ ಆಲ್ವೇಸ್ ಲೈಕ್ ದಿಸ್. ಈ ಥರ ಇರುತ್ತೆ. ನಾಟ್ ಓನ್ಲಿ ದಿಸ್ ಸೈಡ್, ಈವನ್ ದಿಸ್ ಸೈಡ್ ಆಲ್ಸೋ ಯು ವಿಲ್ ಹ್ಯಾವ್ ಸೇಮ್ ಪ್ಯಾಟ್ರನ್. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ವಿಲ್ ಬಿ ಸಿಮಿಲರ್ ಟು ದಿಸ್ ಸೈಡ್. ಈ ರೀತಿ ಇರ್ತವೆ ಲೈನ್ಸ್ ಆಫ್ ಫೋರ್ಸ್ಗಳು. ಗೊತ್ತಾಗ್ತಾ ಇದೆಯಾ? ಸೊ ಇದು ಲೈನ್ಸ್ ಆಫ್ ಫೋರ್ಸಿನ ಪ್ಯಾಟ್ರನ್. ರಿಮೆಂಬರ್, ಐ ಆಮ್ ಅಪ್ಲೈಯಿಂಗ್ ಗಾಸ್ ಥಿಯರಮ್. ಗಾಸ್ ಥಿಯರಮ್ ಇವಾಗ ಗೊತ್ತಾಯ್ತಲ್ವಾ? ಇಲ್ಲಿ ಇದು ಚಾರ್ಜ್ಡ್ ರಾಡ್. ಚಾರ್ಜ್ಡ್ ರಾಡಿನ ಮೇಲೆ ಇಷ್ಟು ಚಾರ್ಜ್ ಡೆನ್ಸಿಟಿ ಇದೆ. ಎಲ್ ಅನ್ನೋದು
ಲೆಂತ್, ನನಗೆ ಎಕ್ಸ್ ಅನ್ನೋ ಪಾಯಿಂಟಲ್ಲಿ ನನಗೆ ಏನು ಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ಈಗ ಕೂಲಮ್ಸ್ ಲಾನ ಉಪಯೋಗಿಸಿದ್ರೆ ಬರೋದೇ ಇಲ್ಲ, ನೀವೇನು ಮಾಡಿದ್ರು ಕೂಲಮ್ಸ್ ಲಾ ಇದೆ ಇದನ್ನು ಕಂಡುಹಿಡಿಯಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನಾನು ಇವಾಗ ಗಾಸ್ ಥಿಯರಮನ್ನು ಉಪಯೋಗಿಸ್ತೀನಿ. ಫಾಲೋ ಕೇರ್ಫುಲಿ. ಗಾಸ್ ಥಿಯರಮನ್ನು ಉಪಯೋಗಿಸೋದು ಹೆಂಗೆ ಸರ್? ಯು ಹ್ಯಾವ್ ಟು ಅಸ್ಯೂಮ್ ಒನ್ ಇಮ್ಯಾಜಿನರಿ ಸರ್ಫೇಸ್. ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ಐ ಶೋಡ್ ಯು ಒನ್ ಡಯಾಗ್ರಾಮ್ನು. ಸೊ ಅದೇ ಥರ ಇಲ್ಲಿ ಕೂಡ ಒಂದು ಗಾಸಿಯನ್ ಸರ್ಫೇಸ್ ಅನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ಗಾಸಿಯನ್ ಸರ್ಫೇಸ್ ಹೆಂಗಿರಬೇಕು ಅಂದರೆ ಈ ಕೊಟ್ಟಿರೋ ಚಾರ್ಜನ್ನು ಸಂಪೂರ್ಣವಾಗಿ ಕವರ್ ಮಾಡೋ ಥರ ಇರಬೇಕು. ನಾನು ಆಗಲೇ ಪೇಪರನ್ನು ಇಟ್ಕೊಂಡು ತೋರಿಸಿದೆ ನೋಡಿ, ಒಂದು ಪೇಪರನ್ನು ಇಟ್ಕೊಂಡು ತೋರಿಸಿದೆ ನೋಡಿ. ಇದು ಚಾರ್ಜಡ್ ರಾಡ್ ಆದರೆ ಇದನ್ನು ಫುಲ್ ಕವರ್ ಮಾಡೋ ಥರ ಇರಬೇಕು. ಕವರ್ ಮಾಡೋ ಥರ ಈ ಸರ್ಫೇಸನ್ನು ತಗೊಂಡ್ರೆ ಆಬ್ವಿಯಸ್ಲಿ ಅದು ಸಿಲಿಂಡ್ರಿಕಲ್ ಫಾರಮಲ್ಲೇ ಇರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಸ್ವಲ್ಪ ಪಿಕ್ಚರೈಸ್ ಮಾಡ್ಕೊಳ್ಳಿ ಮನಸ್ಸಲ್ಲಿ. ಇದನ್ನು ನೀವು ಸುತ್ತುತ್ತಾ ಇದ್ದೀರಾ, ಏನೋ ತಗೊಂಡು ಸುತ್ತುತ್ತಾ ಇದ್ದೀರಾ, ಇಮ್ಯಾಜಿನರಿ ಸರ್ಫೇಸ್ ಅದು, ಆಯಿತಾ? ಅದಕ್ಕೆ ನಾನು ಹೇಳಿದ್ದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಸುತ್ತಲೂ ನೀವು ಕವರ್ ಮಾಡ್ತಾ ಇದ್ದೀರಾ ಹೀಗೆ. ಸರ್ ಹಿಂಗೆ ಕವರ್ ಮಾಡಬೇಕಾ ಸರ್? ಯಾಕೆ? ಈ ಚಾರ್ಜ್ಡ್ ರಾಡಿನ ಸುತ್ತ ನಾನು ಹಿಂಗೆ ಕವರ್ ಮಾಡ್ಬೋದಲ್ಲ, ಅದು ಆಗುತ್ತೆ. ನಾನು ಹಿಂಗೂ ಕವರ್ ಮಾಡ್ಬೋದಲ್ಲ, ಅಥವಾ ಹಿಂಗೂ ಕವರ್ ಮಾಡ್ಬೋದು. ಗಾಸಿಯನ್ ಸರ್ಫೇಸ್ ಯಾವ ಶೇಪ್ ಬೇಕಾದ್ರೂ ಇರ್ಬೋದು. ಆದರೆ ನಮಗೆ ಸಿಂಪ್ಲಿಫಿಕೇಶನ್ ಪರ್ಪಸ್ಗೆ ಸಿಲಿಂಡ್ರಿಕಲ್ ಅಂದರೆ ರೆಗ್ಯುಲರ್ ಸ್ಟ್ರಕ್ಚರ್ಸನ್ನು ತಗೋತೀವಿ ಅಷ್ಟೇ. ಆ ಉದ್ದೇಶದಿಂದ ನಾನು ಇಲ್ಲಿ ನಿಮಗೆ ಸಿಲಿಂಡ್ರಿಕಲ್ ಶೇಪನ್ನು ತಗೊಳ್ಳಿ ಅಂತ ಹೇಳಿದೆ. ನೋಡಿ, ಈಗ ಸಿಲಿಂಡ್ರಿಕಲ್ ಶೇಪನ್ನು ಬರಿತೀನಿ. ಇದು ಒಂದು ಸಿಲಿಂಡರು. ಇದು ಹೆಂಗೆ ಎಷ್ಟು ರೇಡಿಯಸ್ ಇರಬೇಕಪ್ಪ ಅಂದರೆ ಇಲ್ಲಿದೆಯಲ್ಲ ಈ ಡಿಸ್ಟೆನ್ಸ್ನಷ್ಟು ರೇಡಿಯಸ್ ಇರಬೇಕು. ಅಂದರೆ ನಾವು ಕೊಟ್ಟಿರೋ ಪಾಯಿಂಟನ್ನು ಒಳಗೊಳ್ಳಬೇಕು. ನಾನು ಕೊಟ್ಟಿರೋ ಪಾಯಿಂಟನ್ನು ಅದು ಕವರ್ ಮಾಡ್ಕೋಬೇಕು. ಮೈ ಗಾಸಿಯನ್ ಸರ್ಫೇಸ್ ಶುಡ್ ಪಾಸ್ ಥ್ರೂ ದ ಪಾಯಿಂಟ್ ವಿಚ್ ಐ ಹ್ಯಾವ್ ಕನ್ಸಿಡರ್ಡ್, ದಟ್ ಈಸ್ ಎಕ್ಸ್ ಅನ್ನು ತೂರ್ಕೊಂಡು ಹೋಗೋ ಥರ. ಈಗ ಇದು ಸಿಲಿಂಡರ್, ಇದು ಚಾರ್ಜ್ಡ್ ರಾಡ್. ಇಲ್ಲಿ ನಾನು ಫೀಲ್ಡ್ ಕಂಡುಹಿಡಿಬೇಕು ಅಂದರೆ ಈ ಪಾಯಿಂಟ್ ಮೂಲಕ ಹೋಗೋ ಥರ ತಗೋಬೇಕು. ಇಲ್ಲಿ ಪಾಯಿಂಟ್ ಇಟ್ಕೊಂಡು ನಾನು ಬರೀ ಇಷ್ಟು ಸರ್ಫೇಸ್ ತಗೋತೀನಿ ಅಂದರೆ ಆಗೋದಿಲ್ಲ. ನಿಮ್ಮ ಗಾಸಿಯನ್ ಸರ್ಫೇಸ್ ಯಾವ ಪಾಯಿಂಟನ್ನು ಕನ್ಸಿಡರ್ ಮಾಡಿರೋ ಅಲ್ಲಿ ತನಕನೂ ಎಕ್ಸ್ಟೆಂಡ್ ಆಗಿರಬೇಕು. ಗೊತ್ತಾಗ್ತಾ ಇದೆಯಾ? ಸರಿ ಸರ್. ಈಗ ಈ ಡಾಟೆಡ್ ಲೈನ್ಸ್ ಏನು ತೋರಿಸಿದಿರಲ್ಲ ಅದು ಗಾಸಿಯನ್ ಸರ್ಫೇಸ್ ಅಂತ ಗೊತ್ತಾಯಿತು. ಈಗ ಗಾಸಿಯನ್ ಸರ್ಫೇಸ್ಗೆ ಒಟ್ಟು ಎಷ್ಟು ಫೇಸ್ಗಳಿದಾವೆ ನೋಡೋಣ. ಟಾಪ್ ಫೇಸ್, ಬಾಟಮ್ ಫೇಸ್ ಮತ್ತೆ ಸರೌಂಡಿಂಗ್ ಫೇಸ್. ಒಂದು ಸಿಲಿಂಡರ್ ಅಂತ ತಗೊಂಡ್ರೆ ಎಷ್ಟು ಬರುತ್ತೆ? ಈ ಪೆನ್ನನ್ನೇ ಸಿಲಿಂಡರ್ ಅಂದ್ಕೊಳ್ಳಿ. ಟಾಪ್, ಬಾಟಮ್ ಅಂಡ್ ರಿಮೈನಿಂಗ್, ಹೌದಲ್ವಾ? ರಿಮೈನಿಂಗ್, ಟಾಪ್, ಬಾಟಮ್. ಈಗ ಯಾವ್ಯಾವ ಸರ್ಫೇಸ್ನ ಮೂಲಕ ಲೈನ್ಸ್ ತೂರ್ಕೊಂಡು ಹೋಗ್ತಾ ಇದ್ದಾವೆ ಅದನ್ನು ನೀವು ಗಮನಿಸಬೇಕು. ಈಗ ಯಾವ ಫೇಸ್ ಮೇಲೆ ಒಟ್ಟಲ್ಲಿ ಟೋಟಲ್ ಫ್ಲಕ್ಸ್ ಬಂದ್ಬಿಟ್ಟು ಫ್ಲಕ್ಸ್ ಡ್ಯೂ ಟು ಟಾಪ್ ಸರ್ಫೇಸ್ ಪ್ಲಸ್ ಫ್ಲಕ್ಸ್ ಡ್ಯೂ ಟು ಬಾಟಮ್ ಸರ್ಫೇಸ್ ಪ್ಲಸ್ ಫ್ಲಕ್ಸ್ ಡ್ಯೂ ಟು ಸರೌಂಡಿಂಗ್ ಸರ್ಫೇಸ್ ಅಂತ ಬರೆದು ಬಿಡ್ತೀನಿ. ತೂರ್ಕೊಂಡು ಹೋಗುತ್ತೇಲೋ ಆಮೇಲೆ ನೋಡೋಣ. ಒಟ್ಟಾರೆ ಎಷ್ಟು ಸರ್ಫೇಸ್ಗಳಿದ್ದಾವೆ? 1, 2, 3. ಈ ಸಿಲಿಂಡರ್ ಅಂತ ತಗೊಂಡ್ರೆ, ಈ ಸಿಲಿಂಡರನ್ನು ನಾನು ತಗೊಂಡ್ರೆ ನೋಡ್ರಿ, ಇದು ಸಿಲಿಂಡರ್, ಇದು ಟಾಪ್ ಸರ್ಫೇಸು, ಇದು ಮತ್ತೆ ಸುತ್ತ ಇರೋದು, ಹೌದಲ್ವಾ? ಈಗ ಲೈನ್ಸ್ಗಳು ಯಾವ ಥರ ಲೈನ್ಸ್ ಹೋಗ್ತಿದ್ದಾವೆ? ಟಾಪ್ನ ಮೂಲಕ ತೂರ್ಕೊಂಡು ಹೋಗ್ತಾ ಇದ್ದಾವ? ಇಲ್ಲ. ಬಾಟಮ್ನ ಮೂಲಕ ತೂರ್ಕೊಂಡು ಹೋಗ್ತಿದ್ದಾವ? ಇಲ್ಲ. ಮತ್ತೆ ಎಲ್ಲಿ ತೂರ್ಕೊಂಡು ಹೋಗ್ತಿದ್ದಾವೆ? ಓನ್ಲಿ ಥ್ರೂ ದ ರಿಮೈನಿಂಗ್ ಸರ್ಫೇಸ್, ಹೌದಲ್ವಾ? ಹಾಗಾದರೆ ಇದನ್ನು ನಾನು ಏನಂತ ಬರೀತೀನಿ? 0, there is no flux over the top surface. 0, there is no flux and no line passing through the bottom surface, plus phi ಅಷ್ಟೇನೆ. ಅಂದರೆ ಟೋಟಲ್ ಫ್ಲಕ್ಸ್, ಓಕೆ, ಲೆಟ್ ಮಿ ರೈಟ್ ಇಟ್ ಆಸ್ ಕ್ಯಾಪಿಟಲ್ T. ಟೋಟಲ್ ಫ್ಲಕ್ಸ್ ಈಸ್ phi. ಹಾಗಾದ್ರೆ phi ಅನ್ನು ಬರೀರಪ್ಪ. phi ಅನ್ನು ಹೆಂಗೆ ಬರೀತೀರಾ? ದಟ್ ಈಸ್ ಟೋಟಲ್ ಫ್ಲಕ್ಸ್ ಈಸ್ ಈಕ್ವಲ್ ಟು ಸಿಗ್ಮಾ E ಡಾಟ್ ds. ಇದೇ ತಾನೇ ಡೆಫಿನೇಷನ್. ಟೋಟಲ್ ಫ್ಲಕ್ಸ್ ಇಟ್ ಈಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಸರ್ಫೇಸ್ ಏರಿಯಾ. ವಿದ್ಯಾರ್ಥಿಗಳೇ, ಇವಾಗ ನೀವು ಸ್ವಲ್ಪ ಜಮಿಟ್ರಿಯನ್ನು ಯೂಸ್ ಮಾಡಬೇಕು. ನೀವು ಹೈಸ್ಕೂಲಲ್ಲೇ ಕಲ್ತಿರ್ತೀರಾ. ಸಿಲಿಂಡರಿನ ಸರ್ಫೇಸ್ ಏರಿಯಾ ಏನು ನೆನಪಿದೆಯಾ ನಿಮಗೆ? ಸಿಲಿಂಡರ್ನ ಸರ್ಫೇಸ್ ಏರಿಯಾ ಏನು? ಎಸ್, ಯು ಆರ್ ಕರೆಕ್ಟ್. ಇಟ್ ಈಸ್ ನಥಿಂಗ್ ಬಟ್ 2πrl. ಅಂದರೆ φt ಈಸ್ ಈಕ್ವಲ್ ಟು E ಇಂಟು ಸಿಗ್ಮಾ ds, ದಟ್ ಈಸ್ 2πrl. ದಿಸ್ ಈಸ್ ನಥಿಂಗ್ ಬಟ್ ಸರ್ಫೇಸ್ ಏರಿಯಾ. ಬೈ ಚಾನ್ಸ್ ಟಾಪಲ್ಲೂ ಹೋಗಿದ್ರೆ ಅದಕ್ಕೆ πr² ಅಂತ ಬರೀಬೇಕಿತ್ತು. ಬಾಟಮಲ್ಲಿ ಹೋಗಿದ್ರೆ πr² ಅಂತ ಬರೀಬೇಕಿತ್ತು. ಯಾಕೆ ಹೇಳಿ ನೋಡೋಣ? ಸಿಲಿಂಡರ್ನ ಟಾಪ್ ಸರ್ಕಲ್ಲು, ಸಿಲಿಂಡರ್ನ ಬಾಟಮು ಸರ್ಕಲ್ಲು, ಹಾಗಾಗಿ πr², ರಿಮೈನಿಂಗ್ ಮಾತ್ರ 2πrl. ಐ ಹೋಪ್ ಯು ನೋ ದಿಸ್. ಓಕೆ, ದಿಸ್ ಈಸ್ ದ ಟೋಟಲ್ ಫ್ಲಕ್ಸ್. ಈಕ್ವೇಷನ್ ನಂಬರ್ 1 ಅಂತ ಕರೆಯೋಣ. ಆಮೇಲೆ ಗಾಸ್ ಥಿಯರಮ್ ಏನು ಹೇಳುತ್ತೆ?
ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಇದೇ ಇವಾಗ ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, GAUSS ಗಾಸ್ ಥಿಯರಮ್, right, total flux is equal to 1 by epsilon naught times the charge enclosed, total charge enclosed. Call this as equation number 2. ಮುಗಿದೋಯ್ತು ಡೆರಿವೇಶನ್. ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಅಲ್ಲೇನೆ ಮುಖ್ಯವಾಗಿ ಬೇಕಾಗಿರೋದು. ನಮಗೆ ಏನೇನು ಇನ್ಫಾರ್ಮೇಷನ್ ಅಲ್ಲೆಲ್ಲ ಬೇಕೋ ಅದೆಲ್ಲ ಅಲ್ಲಿ ತೊಗೊಂಡ್ಬಿಟ್ಟಿದ್ದೀವಿ. ಇನ್ನೇನು 2 ಸ್ಟೆಪ್ಗೆ ಮುಗಿದೋಗ್ಬಿಡುತ್ತೆ. ಇದು 5 ಮಾರ್ಕಿಗೆ ಬರುವಂಥ ಪ್ರಶ್ನೆ ವಿದ್ಯಾರ್ಥಿಗಳೇ. ನೋಡ್ರಪ್ಪ, ಈಕ್ವೇಷನ್ 1 ಈಕ್ವೇಷನ್ 2 ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇದೆಯಲ್ವಾ, ರೈಟ್ ಹ್ಯಾಂಡ್ ಸೈಡ್ ಸೇಮ್ ಇರಬೇಕಲ್ವಾ. ಸೊ from equation 1 and 2 we get, ನೋಡಿ ಈ ಥರ ಸಿಸ್ಟಮ್ಯಾಟಿಕ್ ಆಗಿ ಬರೀಬೇಕು ನೀವು, ಸುಮ್ಮನೆ ಡೈರೆಕ್ಟಾಗಿ ಬರ್ಕೊಂಡು ಹೋಗೋದಲ್ಲ. ಇವೆಲ್ಲನೂ ಭಾಳ ಡಿಸಿಪ್ಲಿನನ್ನು ಕಳಿಸ್ತವೆ. ಅಂದರೆ ವ್ಯಾಲ್ಯೂ ಮಾಡೋರಿಗೆ ಈ ವಿದ್ಯಾರ್ಥಿ ತುಂಬ ಸರಿಯಾಗಿ ಕಲ್ತ್ಕೊಂಡಿದ್ದಾನೆ, ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ಏನೋ ಮಗ್ಗು ಮಾಡಿದ್ದಾನೆ ಅಂತಲ್ಲ, ಇವೆಲ್ಲ ಸಿಸ್ಟಮ್ಯಾಟಿಕ್ ಬರೀಬೇಕು ವಿದ್ಯಾರ್ಥಿಗಳೇ. ಓಕೆ, ಅಲ್ಲಿಗೆ E ಇಂಟು 2πRL ಈಸ್ ಈಕ್ವಲ್ ಟು 1 by epsilon naught ಟೈಮ್ಸ್ Q ಆಗುತ್ತೆ ಅಲ್ವಾ. ನನಗೇನು ಬೇಕು, ಬರೀ ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ ಬೇಕು. ಅಲ್ಲಿ ಈ ಮಾತ್ರ ಇಟ್ಕೊಂಡು ಎಲ್ಲ ಆ ಕಡೆ ಕಳಿಸಿದಾಗ ಒಂದು ಸ್ವಲ್ಪ ಆರ್ಡ್ರಲ್ಲಿ ಬರೀತೀನಿ. 2π ಎಪ್ಸಲಾನ್ ನಾಟ್ ಆರ್, 2π ಎಪ್ಸಲಾನ್ ನಾಟ್ ಆರ್ ಅಂತ ಒಂದು ಕಡೆ ಬರೆದು, ಇನ್ನು ಉಳಿದಿದ್ದನ್ನು Q ಡಿವೈಡೆಡ್ ಬೈ ಎಲ್ ಅಂತ ಬರಿತೀನಿ. ಬರಿಬೋದಲ್ವಾ, ಎಲ್ಲಿಗೆ ಬರುತ್ತೆ ಆಯಿತಾ, ಬರಿಬೋದಲ್ವಾ. ಎಸ್ ಬರಿಬೋದು. ಯಾಕೆ ಬರದೆ ನೋಡಿ, ಇಲ್ಲಿದೆ Q ಬೈ ಎಲ್ ಅನ್ನು ಏನಂತ ಬರಿತೀನಿ, ಲ್ಯಾಂಬ್ಡಾ. ದೇರ್ ಫೋರ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಈಸ್ ಈಕ್ವಲ್ ಟು, ಸೊ ಇಷ್ಟನ್ನು ಸೇರಿಸಿ ಲ್ಯಾಂಬ್ಡಾ ಅಂತ ಬರಿತೀನಿ, ಡಿವೈಡೆಡ್ ಬೈ 2π ಎಪ್ಸಲಾನ್ ನಾಟ್ ಆರ್. ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್. ವಿದ್ಯಾರ್ಥಿಗಳೇ ಒಂದು ಗಮನಿಸಿ, ಪಾಯಿಂಟ್ ಚಾರ್ಜ್ ಇದ್ದರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್, ಆಯಿತಾ. ಅದೇ ಡೈಪೋಲ್ ಇದ್ದರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್. ನೋಡಿ, ಇಲ್ಲಿ ಲೈನ್ ಚಾರ್ಜ್ ಇದೆ, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ಅಂದರೆ ಇಂಟೆನ್ಸಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಅನ್ನೋದು ಯೂನಿವರ್ಸಲ್ ಅಲ್ಲ, ಎಲ್ಲದಕ್ಕೂ ಹಂಗೆ ಇರುತ್ತೆ ಅಂತ ಅಂದ್ಕೊಳಂಗಿಲ್ಲ. ಒಂದೊಂದು ಅರೇಂಜ್ಮೆಂಟಿಗೆ ಒಂದೊಂದು ಥರ. ಮುಂದೆ ಇನ್ನೂ ಬರುತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ, ಅದು ಆಮೇಲೆ ಹೇಳ್ತೀನಿ. ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡಸ್ ನಾಟ್ ಡಿಪೆಂಡ್ ಆನ್ ದ ಡಿಸ್ಟೆನ್ಸ್ ಅಟ್ ಆಲ್. ಡಿಸ್ಟೆನ್ಸ್ನ ಮೇಲೆ ಡಿಪೆಂಡೇ ಆಗಿಲ್ಲ. ಅದನ್ನೆಲ್ಲ ನಾನು ಬರೋ ವಿಡಿಯೋಗಳಲ್ಲಿ ನಿಧಾನ ಕೇಳ್ಕೊಂಡು ಹೋಗ್ತೀನಿ. ವಾಪಸ್ ಇಲ್ಲಿಗೆ ಬರೋಣ. ಎಲೆಕ್ಟ್ರಿಕ್ intensity due to line charge is inversely proportional to distance. ಆಮೇಲೆ ಡೈರೆಕ್ಷನ್ ಯಾವಾಗಲೂ ನಾವು ಬರೀಲೇಬೇಕು. ಆಗಲೇ ಹೇಳಿದ್ದೀನಿ, ಡೈರೆಕ್ಷನ್ ಈಸ್ ರೇಡಿಯಲಿ ಔಟ್ವರ್ಡ್. ಸಪೋಸ್ ಇದು ನೆಗೆಟಿವ್ ಚಾರ್ಜ್ಡ್ ರಾಡ್ ಆದರೆ ಏನು ಮಾಡೋದು ಸರ್? ಎಲ್ಲ ಹಿಂಗೆ ಇರುತ್ತೆ. ಈ ಆರೋ ಮಾರ್ಕ್ಗಳು ಮಾತ್ರ ರಿವರ್ಸ್ ಆಗ್ತವೆ ಅಷ್ಟೇ. ನೋಡಿ, ಹಿಂಗಿರೋ ಆರೋ ಮಾರ್ಕು ಹಿಂಗಾಗುತ್ತೆ, ಹಿಂಗಿರೋ ಆರೋ ಮಾರ್ಕ್ ಹಿಂಗಾಗುತ್ತೆ, ಎಲ್ಲನೂ ಅಷ್ಟೇ, ಆಯಿತಾ. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಇಷ್ಟೇ ಇರುತ್ತೆ, ಡೈರೆಕ್ಷನ್ ಮಾತ್ರ ಟುವರ್ಡ್ಸ್ ದಿ ರಾಡ್ ಅಂತ ಹೇಳಬೇಕು. ಸೊ ಪಾಸಿಟಿವ್ ಚಾರ್ಜ್ಗೆ ನಾರ್ಮಲಿ ನಾವು ಡಿರೈವ್ ಮಾಡೋದು, ಬರೀಬೇಕಾದ್ರೆ ನೆಗೆಟಿವ್ ಚಾರ್ಜ್ಗೆ ಅದೊಂದು ಲೈನ್ ಸೇರಿಸ್ತೀವಿ. ಡ್ಯೂ ಟು ಪಾಸಿಟಿವ್ ಚಾರ್ಜ್ ಫೀಲ್ಡ್ ಈಸ್ ರೇಡಿಯಲಿ ಔಟ್ವರ್ಡ್, ಡ್ಯೂ ಟು ನೆಗೆಟಿವ್ ಚಾರ್ಜ್ ಫೀಲ್ಡ್ ಈಸ್ ರೇಡಿಯಲಿ ಇನ್ವರ್ಡ್. ಮತ್ತೆ ಮಕ್ಕಳೇ, ವೆಕ್ಟರ್ ಫಾರ್ಮಲ್ಲಿ ನೀವು ಬರೆದಾಗ ಬರೀ ಆರೋ ಮಾರ್ಕ್ ಹಾಕಿ ಸುಮ್ಮನೆ ಆಗಬೇಡಿ, ಈ ಕಡೆ ಒಂದು ಯೂನಿಟ್ ವೆಕ್ಟರನ್ನು ಹಾಕ್ಬಿಡಿ, ಅಲ್ಲಿಗೆ ಅದು ಕಂಪ್ಲೀಟ್ ಆಗುತ್ತೆ. ಐ ಹೋಪ್ ಯು ಫಾಲೋಡ್ ದಿಸ್ ಡಿರೈವೇಷನ್. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಡಿರೈವೇಷನ್ ಇನ್ ದಿಸ್ ಚಾಪ್ಟರ್. ವೆಲ್, ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ ಹಿಯರ್. In my next video, I will come back with 2 more derivations: electric intensity due to sheet charge, electric intensity due to spherical charge. Okay, I hope you are enjoying. Please subscribe to my channel and support me. Thank you very much.